ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಪತ್ರಿಕಾಗೋಷ್ಠಿ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಮತ್ತೆ ನಮ್ಮ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯ ಸದಸ್ಯರಾದ ಮಾಳಪ್ಪ ಕುರ್ಕಿ ಮತ್ತು ಸುರೇಂದ್ರ ಕುಮಾರ್, ನಾಗಮ್ಮ, ಮಾಳಪ್ಪ ಕುರ್ಕಿ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಮತ್ತೊಬ್ಬ ಸದಸ್ಯರಾದ ಸುರೇಂದ್ರ ಕುಮಾರ್. ಈಗ ಅಡ್ವೊಕೇಟ್ ಮೋಹನ್ ಅವರು ಕೂಡ ನಮ್ಮ ಜೊತೆಗೂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪತ್ರಿಕಾ ಮಾಧ್ಯಮದವರಿಗೆ ನಾವು ಬಂದಾಗೆಲ್ಲ ಕೃತಜ್ಞತೆ ಸಲ್ಲಿಸಬೇಕು. ಕಾರಣ ಇಷ್ಟೇ, ನಮ್ಮ ಪರಿಶಿಷ್ಟ ಜಾತಿ ಒಳ ಮೀಸಲಾತಿನಲ್ಲಿ ಒಂದು ಹಂತಕ್ಕೆ ಸರ್ಕಾರನ ಬಗ್ಗಿಸಿ 5.25, 5.25, 4.50 ಆದೇಶ ಮಾಡಲಿಕ್ಕೆ ನಮ್ಗೆ ಯಾರು ರಾಜಕಾರಣಿಗಳು ಸಾಥ್ ಕೊಡ್ಲಿಲ್ಲ. ನಮಗೆ ಕೊಟ್ಟಂತದೇ ಮಾಧ್ಯಮದವರು. ಹಾಗಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯಿಂದ ತುಂಬು ಹೃದಯದ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು. ಇವತ್ತು ನಾವು ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿರುವಂಥದ್ದು, ಈ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜಕ್ಕೆ ಹಂತ ಹಂತಗಳನ್ನಲ್ಲೂ ಕೂಡ ದೊಡ್ಡ ದ್ರೋಹವನ್ನು ಎಸಗ್ತಾ ಬಂದಿದೆ. ನಾವು ಕಾಂಗ್ರೆಸ್ ಸರ್ಕಾರ ಅಂದ ತಕ್ಷಣನೇ ನಮ್ಮನ್ನ ಇವರು ಕಾಂಗ್ರೆಸ್ ವಿರೋಧಿಗಳು, ಇವರು ಬಿಜೆಪಿ ಏಜೆಂಟ್ರುಗಳು, ಇವರು RSS ಏಜೆಂಟ್ರುಗಳು ಅನ್ನಂತ ಕೌಂಟರ್ ಮಾಡ್ತಾರೆ. ಯಾಕಂತಂದ್ರೆ ಸಬ್ಜೆಕ್ಟ್ ಮೇಲೆ ನಾವು ಎತ್ತಂತ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಇಲ್ಲ. ಇವತ್ತು ಸಹ ನಿಮ್ಮ ಮುಂದೆ ಬಂದು ನಾವು ಈ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ವಿರೋಧಿ ಸರ್ಕಾರ ಅಂತ ಹೇಳಿದ್ರೆ ಅದಕ್ಕೆ ದಾಖಲೆ ಇಟ್ಕೊಂಡೇ ಮಾತಾಡ್ತೀವಿ. ನಮ್ಮನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾದ್ರೂ ಪ್ರಶ್ನೆ ಕೇಳಿ, ನಾವು ನಿಮಗೆ ಉತ್ತರಿಸಕ್ಕಾಗ್ಲಿಲ್ಲ ಅಂತಂದ್ರೆ ಕ್ಷಮೆ ಆದ್ರೂ ಕನಿಷ್ಠ ಪಕ್ಷ ಕೇಳಿ ಹೋಗ್ತೀವಿ. ನಾವು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ವಿರೋಧಿ ಸರ್ಕಾರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ದಯವಿಟ್ಟು ಇದೊಂದು ನೋಟ್ ಮಾಡ್ಕೊಳ್ಳಿ. ಇದೊಂದು ಆರ್ಟಿಕಲ್ ದ ಇಂಡಿಯನ್ ಎಕ್ಸ್‌ಪ್ರೆಸ್ 16th April 2023. ಇಂಡಿಯನ್ ಎಕ್ಸ್‌ಪ್ರೆಸ್ ಆರ್ಟಿಕಲ್ 16th April 2023 ನೋಡಿ, ಹೀಗೆ ಕಾಣುತ್ತೆ ಆನ್ಲೈನ್ ಅಲ್ಲಿ ನೋಡಿದ್ರೆ. ರಾಹುಲ್ ಗಾಂಧಿ ಅವ್ರದ್ದು ಫೋಟೋ ಇದ್ದು ಈ ಆರ್ಟಿಕಲ್ ಇಂಡಿಯನ್ ಎಕ್ಸ್‌ಪ್ರೆಸ್. ಇದ್ರಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಕರ್ನಾಟಕ ಎಲೆಕ್ಷನ್ ಟೈಮಲ್ಲಿ ಇನ್ನು ಅಧಿಕಾರ ಹಿಡಿಯುವಂತ ಸಂದರ್ಭದಲ್ಲಿ ಕೊಟ್ಟರಂತ ಹೇಳಿಕೆ, ರಾಹುಲ್ ಗಾಂಧಿ ರೀಟರೇಟ್ಸ್ ಕಾಲ್ ಫಾರ್ ಕ್ಯಾಸ್ಟ್ ಸೆನ್ಸಸ್ ಅಂಡ್ ಪ್ರೊಪೋರ್ಷನೇಟ್ ರಿಸರ್ವೇಶನ್ ಅಂತ. ಮತ್ತೊಂದ್ಸರಿ ಹೇಳ್ತೀನಿ ಅಟ್ ದ ಕಾಸ್ಟ್ ಆಫ್ ರಿಪಿಟೇಷನ್. ರಾಹುಲ್ ಗಾಂಧಿ ರೀಟರೇಟ್ಸ್ ಕಾಲ್ ಫಾರ್ ಕ್ಯಾಸ್ಟ್ ಸೆನ್ಸಸ್ ಅಂಡ್ ಪ್ರೊಪೋರ್ಷನೇಟ್ ರಿಸರ್ವೇಶನ್ ಅಂತ. ಇದರ ಅರ್ಥ ನಾ ಕನ್ನಡದಲ್ಲಿ ಹೇಳ್ಬೇಕಂತ ಅಂದ್ರೆ, ಜಾತಿಯ ಆಧಾರದ ಸಮೀಕ್ಷೆ ನಡೆಸಿ ಜನಸಂಖ್ಯೆ ಆಧಾರದ ಮೀಸಲಾತಿ ಕೊಡಿ ಅಂತ. ನೋಡಿ, ಬಹಳ ಕ್ಲಿಯರ್ ಆಗಿದೆ. ಪ್ರೊಪೋರ್ಷನೇಟ್ ರಿಸರ್ವೇಶನ್, ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಶನ್ ಕೊಡಿ, ಜಾತಿ ಸೆನ್ಸಸ್ ಮಾಡಿ ಅಂತ. ಮುಂದುವರೆದು ಒಂದು 2 ಪ್ಯಾರಾಗ್ರಾಫ್ ಓದ್ತೀನಿ. ಯಾರಿಗೆ ಇವ್ರು ಹೇಳಂತದ್ದು? ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ. ಅರ್ಜಿಂಗ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಟು ರಿಲೀಸ್ ದ 2011 ಸೆನ್ಸಸ್ caste based OBC categorization data in the public domain and to provide reservation based on population. He also demanded that the 50% cap on reservation be removed. ಮತ್ ಮುಂದುವರೆದು
Modi only speaks about OBCs but will not release the data. Modi only wants OBC votes, but Congress soon after coming to power will do it, he said, adding that the Congress truly wanted to give strength to OBCs both politically and economically. ಮುಂದುವರೆದು ಹೇಳ್ತಾರೆ ಬಹಳ ಉಗ್ರವಾಗಿ, if you can't do it, quit. We will do it. Until we, Congress, come to power, we will put all the required pressure on the Modi government with our OBC and reservation related demands. ರಾಹುಲ್ ಗಾಂಧಿದು ಡೋಂಗಿವಾದ ಅಂದ್ರೆ ನಾನು ಕಾಂಗ್ರೆಸ್ ಪಕ್ಷದ ವಿರೋಧಿ ಹೇಳಿಕೆ ಕೊಡ್ತಾ ಇದ್ದೀನಾ? ಇನ್ unequivocal terms, I state Rahul Gandhi statement is a hypocritical statement. He doesn't mean what he speaks. ಅವ್ರ ಹೇಳಿಕೆಗೂ ಅವರ ನಡವಳಿಕೆಗೂ ತಾಳೆನೇ ಇರಲ್ಲ. ಯಾಕೆ ತಾಳೆ ಇರಲ್ಲ ಅಂತ ಅಂದ್ರೆ, ಇವತ್ತಾದ್ರೂ ಅಟ್ಲೀಸ್ಟ್ ಕೇರಳನಲ್ಲಿ ಗವರ್ಮೆಂಟ್ ಬಂದಿದೆ ಅವ್ರದೇ, ತಮಿಳುನಾಡಿನಲ್ಲಿ ಸಪೋರ್ಟ್ ಮಾಡಿದ್ದಾರೆ, ಸೌತ್ ಇಂಡಿಯಾನಲ್ಲಿ, ತೆಲಂಗಾಣನಲ್ಲಿ ಅವ್ರದೇ ಗವರ್ಮೆಂಟ್ ಇದೆ, ಕರ್ನಾಟಕದಲ್ಲೂ ಅವ್ರದೇ ಗವರ್ಮೆಂಟ್ ಇದೆ. ಕಾಂಗ್ರೆಸ್ ಗವರ್ಮೆಂಟ್ ಹೇಳಿಕೆ ಕೊಟ್ಟ ನಂತರ ಬಂದಂತ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಅವ್ರ ಪ್ರಣಾಳಿಕೆನಲ್ಲಿ ಘೋಷಣೆ ಮಾಡಿಕೊಂಡು ಕೊಟ್ಟಂತ ಹೇಳಿಕೆ. ಅವರು ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂದಾಗ ಯಾವುದ್ರ ಮೇಲೆ ಮಾಡಿ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್? ಅವೈಲಬಲ್ ಎಂಪರಿಕಲ್ ಡಾಟಾ ಅಂತ. ಯಾವ್ಯಾವ ದತ್ತಾಂಶ ನಿಮ್ಮ ಹತ್ರ ಇದೆ ಆ ದತ್ತಾಂಶದ ಪೂರಕವಾಗಿ ನೀವು ಒಳ ಮೀಸಲಾತಿನ ಜಾರಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಮಾದಿಗ ಸಮಾಜದ ವಿರೋಧಿ ಕಾಂಗ್ರೆಸ್ ಅಂತ ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ಇವ್ರಿಗೆ ಆಗ್ಲೂ ಕೂಡ ದತ್ತಾಂಶ ಬೇಕಿರಲಿಲ್ಲ, ದತ್ತಾಂಶನ ತಗೊಳ್ಳಲ್ಲ ಇವರು. ಅವತ್ತಿತ್ತು ನಮ್ಮ ಹತ್ರ 2011 ಸೆನ್ಸಸ್ ಇತ್ತು, ಎಜೆ ಸದಾಶಿವ ಕಮಿಟಿ ರಿಪೋರ್ಟಿನ ದತ್ತಾಂಶ ಇತ್ತು, ಜೆಸಿ ಮಾಧುಸ್ವಾಮಿ ಕಮಿಟಿಯ ರಿಪೋರ್ಟಿನ ದತ್ತಾಂಶ ಇತ್ತು. ಇಷ್ಟೆಲ್ಲ ಇದ್ರೂ ಸಹ ಈ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಕ್ ರೆಡಿ ಆಗಲ್ಲ. ಈ ಭಾಗದ ಹಿಂದೆ ಇದ್ದಂತ ಎಚ್ ಸಿ ಮಹದೇವಪ್ಪನವರು AKADAA ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರನಲ್ಲಿ ಒಲೆರು ಮಾದಿಗರು ಇಬ್ಬರಿದ್ದಾರೆ, ಅದನ್ನ ಬೇರ್ಪಡಿಸದೆ ಒಳ ಮೀಸಲಾತಿ ಜಾರಿ ಮಾಡಕ್ಕಾಗಲ್ಲ ಅಂತ ಒಂದು ಹೊಸ ವಿಶ್ಲೇಷಣೆ ಕೊಟ್ರು. ಇವರು ಬೇಕಾದವ್ರನ್ನೇ ಕಮಿಷನ್ ಅಧ್ಯಕ್ಷ ಮಾಡಿಸ್ಕೊಂಡ್ರು, ನಾಗಮೋಹನ್ ದಾಸ್ ಅವ್ರನ್ನ. ನಾವೇನ್ ಕೇಳಿರಲಿಲ್ಲ, ಮಾದಿಗರೇನ್ ಕೇಳಿರ್ಲಿಲ್ಲ. ಈ ಒಂದು ಪಾಯಿಂಟ್ ಅನ್ನ ಸ್ಪಷ್ಟವಾಗಿ ಸರ್ಕಾರದ ಟರ್ಮ್ಸ್ ಫಾರ್ ರೆಫರೆನ್ಸ್ ಅಲ್ಲಿ ನಾಗಮೋಹನ್ ದಾಸ್ ಅವರಿಗೆ ಕೊಟ್ಟು ಇದಕ್ಕೂ ಕೂಡ ಸಮೀಕ್ಷೆ ಮಾಡಿಸಿದ್ರು. ಇದ್ರದ್ದು ಕೂಡ ಮಾಹಿತಿ ಬಂತು. ಕೊನೆಗೇನ್ ಮಾಡಿದ್ರು ಸರ್ಕಾರ? 25/8/2025 17%ಗೆ ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತ ಐತಿಹಾಸಿಕ ತೀರ್ಮಾನನ 25/8/2025 ಕ್ಯಾಬಿನೆಟ್ ನಲ್ಲಿ ಆ ತೀರ್ಮಾನನ ಮಾಡ್ತಾರೆ. ನೋಡಿ, ಆ ಕ್ಯಾಬಿನೆಟ್ ನಲ್ಲಿ ಆ ತೀರ್ಮಾನ ಮಾಡಿದ ಮೇಲುವೆ DPR ಇಂದ ಆರ್ಡರ್ ಹೊರಡಿಸಲ್ಲ ಅವರು ಇಮಿಡಿಯೇಟ್ ಆಗಿ. ಸುಮಾರು 3644 ಹುದ್ದೆಗಳನ್ನ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತೆ. 4409 ಹುದ್ದೆನ 25/8/2025 ನಂತರದಲ್ಲಿ ಆಗಿರೋಂಥದ್ರಲ್ಲಿ ತುಂಬೇ ಬಿಟ್ಟಿದ್ದಾರೆ ಒಳ ಮೀಸಲಾತಿ ಇಲ್ಲದೆ. 4409 ತುಂಬಿಟ್ರು, 3644 ಪ್ರಕ್ರಿಯೆಯಲ್ಲಿತ್ತು. ಈ ಮಧ್ಯೆನೆ ಹೈಕೋರ್ಟ್ ನಲ್ಲಿ 50% ದಾಟಾದ ಮೀಸಲಾತಿ ಅನ್ಬಿಟ್ಟು ಏನು ಮಹೇಂದ್ರ ಕುಮಾರ್ ಮಿತ್ರ ಅನ್ನೋಂಥವ್ರದ್ದೊಂದು PIL ಇತ್ತು, ಆ PIL ನಲ್ಲಿ
ಮುಖ್ಯ ನ್ಯಾಯಾಧೀಶರ ಪೀಠದ ಕೋರ್ಟು, ಚೀಫ್ ಜಸ್ಟಿಸ್ ಕೋರ್ಟು ನಿಮ್ಮ ರಿಸರ್ವೇಶನ್ 50% ದಾಟ್ತಾ ಇರೋದ್ರಿಂದ ನೀವು 7, 6, 6, 5 ಅಂತ ಏನ್ ನೀವು ಹಂಚ್ಕೊಂಡಿದ್ದೀರಾ ಅದ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಅದು 56 ಕೊಟ್ಟೋಗುತ್ತೆ ನಿಮ್ದು ಮತ್ತೆ ಪರಿಶಿಷ್ಟ ಜಾತಿದು ಸೇರಿದ್ರೆ. ಹಾಗಾಗಿ ನೀವು 17 ಇರೋಂಥದ್ನ 15ಕ್ಕೆ ಇಳಿಸ್ಕೊಳ್ಳಿ, 15ರಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಚೀಫ್ ಜಸ್ಟಿಸ್ ಕೋರ್ಟ್ ಆಫ್ ಕರ್ನಾಟಕ ಆದೇಶ ಕೊಡುತ್ತೆ. ಆಗ್ಲಾದ್ರೂ ಮಾಡಿದ್ರ ನೀವು? ಇಲ್ಲ. ನಿಮ್ಮ ಕ್ಯಾಬಿನೆಟ್ 26/2/2026 26/2/2026 ನಿಮ್ಮ ಕ್ಯಾಬಿನೆಟ್ ನಲ್ಲೂ ಸಹ ಹೈಕೋರ್ಟ್ ಅಲ್ಲಿ ಏನೇನ್ ನಡೆದಿದೆ ಅದನ್ನೆಲ್ಲ ಅಡಿಷನಲ್ ಅಡ್ವೊಕೇಟ್ ಜನರಲ್ ಹೇಳ್ತಾರೆ. 17% 15ಕ್ಕೆ ಇಳಿಸ್ಕೊಳ್ಳಿ, 15ಕ್ಕೆ ಒಳ ಮೀಸಲಾತಿ ಜಾರಿ ಮಾಡಿ ಅಂತ. ಎಂತ ಕುತಂತ್ರ ಮಾಡ್ತಾರೆ ಅಂದಿನ ರಣದೀಪ, DPRನ ಪ್ರಿನ್ಸಿಪಲ್ ಸೆಕ್ರೆಟರಿ. ಅದೇ ರಣದೀಪ್ ಅಡಿಷನಲ್ ಚಾರ್ಜ್ ಪ್ರಿಯಾಂಕಾ ಖರ್ಗೆ ಅವರ ಮಿನಿಸ್ಟ್ರಿಗೂ ಅಡಿಷನಲ್ ಚಾರ್ಜ್ ಇರ್ತಾರೆ, HC ಮಾದೇವಪ್ಪನವ್ರಿಗೂ ಆವತ್ತು ಅಡಿಷನಲ್ ಚಾರ್ಜ್ ಇರ್ತಾರೆ, ರಣದೀಪ್ DPRಗೂ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ. ನನ್ನ ಮಾಹಿತಿ ತಪ್ಪಲ್ಲ ಅಂದ್ರೆ ರಣದೀಪ್ ಸಹ ವಲಯ ಸಮಾಜದವರು. ಹೈಕೋರ್ಟ್ ಒಳ ಮೀಸಲಾತಿ 15ಕ್ಕೆ ಇಳಿಸ್ಕೊಂಡು ಜಾರಿ ಮಾಡಿ ಅಂತೂ ಸರ್ಕಾರದ ಕ್ಯಾಬಿನೆಟ್ 26/2/26 ಮಾಡಬಹುದು ಅನ್ನಂಗ್ ಮಾಡಿದ್ರು. ಆದ್ರೆ ರಣದೀಪ್ ಚೀಫ್ ಮಿನಿಸ್ಟರ್ ಅಂದಿನ ಸಿದ್ದರಾಮಯ್ಯನವರ ಆದೇಶನ ತಿರ್ಚಿ 56,432 ಹುದ್ದೆಗಳಿಗೆ ಒಳ ಮೀಸಲಾತಿ ಇಲ್ಲ ಅಂತ ಆದೇಶ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ. ನಾವು ಈ ಮಾಹಿತಿನ ನಮ್ಮ ವಕೀಲರ ತಂಡ, ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ತಂಡ, ನಮ್ಮ ಸಮಾಜದ KH ಮುನಿಯಪ್ಪನವರಾಗ್ಲಿ, RB ತಿಮ್ಮಪ್ಪರಾಗ್ಲಿ, ಆಂಜನೇಯರಾಗ್ಲಿ, ಸುಧಮ್ ದಾಸ್ ಅವರಾಗ್ಲಿ, ಧರ್ಮಸೇನ ಆಗ್ಲಿ, ಎಲ್ಲರ ಸಮ್ಮುಖದಲ್ಲಿ ಈ ದೊಡ್ಡ ಮಟ್ಟದ ಮೋಸ ಆಗಿರಂಥದ್ದು ಈ ಮಾದಿಗ ಸಮಾಜಕ್ಕೆ ಮನವರಿಕೆ ಮಾಡಿದಾಗ ನಮ್ಮ ಸಮಾಜದ ರಾಜಕಾರಣಿಗಳು ಎಚ್ಚೆತ್ತುಕೊಂಡು ಆವತ್ತು CM, DCM, ನಾಗಮೋಹನ್ ದಾಸು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪರಮೇಶ್ವರ್ ಎಲ್ಲಾರ್ಗೂ ಭೇಟಿ ಮಾಡಿ ಮೋಸ ಆಗಿದೆ, ರಣದೀಪ್ ತಿರ್ಚಿದ್ದಾರೆ ಅನ್ನಂತ ಮಾಹಿತಿ ಕೊಟ್ಟಾಗ ನಿಮಗೆ ಗೊತ್ತಿದೆ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತು. ಈ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದಂತ ಸಂದರ್ಭದಲ್ಲಿ ಸರ್ಕಾರ ಬೈ ಎಲೆಕ್ಷನ್ ಇದೆ, ಈಗ ಮಾಡ್ಲಿಕ್ಕೆ ಬರಲ್ಲ, ಎಲೆಕ್ಷನ್ ಆದ್ಮೇಲೆ ಮಾಡ್ತೀವಿ, ಕಾನೂನಿನ ಅಡುಕು ತೊಡಕು ಇದೆ ಅಂತ ನಾವು ಆಗ್ಲೂ ಹೇಳಿದ್ವಿ, ನಿಮ್ ಮುಂದೆ ಬಂದು ಹೇಳಿದ್ವಿ. ಬೈ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ will not apply to the ongoing government recruitments or government recruitments ಅಂತ ಹೇಳಿದ್ವಿ. ನಾವ್ ಹೇಳಿದ ಸತ್ಯ ಆಯ್ತು. ಎಲೆಕ್ಷನ್ ಡಿಕ್ಲೇರ್ ಆಗಿ ಅದ್ರ ರಿಸಲ್ಟ್ ಡಿಕ್ಲೇರ್ ಆದದ್ದು 6ನೇ ತಾರೀಕು, 24ನೇ ತಾರೀಕು ಕ್ಯಾಬಿನೆಟ್ ಆಗುತ್ತೆ. ಅಂದ್ರೆ 24/4/2026 ಕ್ಯಾಬಿನೆಟ್ ಆಗುತ್ತೆ. ಆ ಕ್ಯಾಬಿನೆಟ್ ನಲ್ಲಿ 15%ಗೆ 5.25 ಮಾದಿಗರಿಗೆ, 5.25 ವಲಯರಿಗೆ, ಇನ್ನು 5.4% ಬೋವಿ ಲಂಬಾಣಿ ಅಲೆಮಾರಿಗಳಿಗೆ ಜೋಡಣೆ ಆಗುತ್ತೆ. ಕರೆಕ್ಟ್ ತಾನೆ? 5.55 5.2 4.5 5.25 5.25 4.50 ಹಂಗೆ 24/4/2026 ಆದೇಶನ ಹೊರಡಿಸ್ತಾರೆ. ನಾನು ನಿಮಗೆ ಕೇಳಂತದ್ದು ಒಂದೇನೇನೆ, ಯಾರಿಗೆ? ನಿಮ್ಮ ಮುಖನೇ ಕಾಂಗ್ರೆಸ್ ಸರ್ಕಾರಕ್ಕೆ. ಇಷ್ಟು ವಿಚಾರ ಹೇಳಿದ್ನಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡಂತ ಆಸಕ್ತಿ ಇರಲೇ ಇಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಾರಂತ ಸ್ಟೇಟ್ಮೆಂಟ್ ಇದೊಂಥರ ಡೋಂಗಿ ಸ್ಟೇಟ್ಮೆಂಟ್ ಇದು ಅಂತ. ಜೊತೆಗೆ 5.25 5.25 4.50 ಏನು 24/4/2026 ಆಯ್ತು. ಇಲ್ಲಿವರೆಗೂ DPR ನಲ್ಲಿ ಅದಕ್ಕೆ ಕರೆಕ್ಟ್ ಆಗಿ ಸ್ಪಷ್ಟತೆ ಕೊಟ್ಟಿಲ್ಲ. ಬಡ್ತಿ ವಿಚಾರದಲ್ಲಿ
ಅಧಿಕಾರಿಗಳು ಗೊಂದಲಮಯದಲ್ಲಿದ್ದಾರೆ, ವಿದ್ಯಾರ್ಥಿಗಳ ಅಡ್ಮಿಷನ್ಸ್ಗಳು ಗೊಂದಲದಲ್ಲಿದೆ, ಟೀಚಿಂಗ್ ಸ್ಟಾಫ್ ಗೊಂದಲದಲ್ಲಿದೆ, ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಗೊಂದಲದಲ್ಲಿದೆ. ನಾನು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಮಾಡಕ್ಕೆ ಕಿಂಚಿತ್ತನೂ ಆಸಕ್ತಿ ಇರಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ವಿರೋಧಿ ಸರ್ಕಾರ ಅಂದ್ರೆ ತಪ್ಪ? ನಾನು ನಿಮ್ಗೆ ಅದಕ್ಕೆ ಹೇಳಿದೆ, ರಾಹುಲ್ ಗಾಂಧಿ ಅವ್ರ ಸ್ಟೇಟ್ಮೆಂಟ್ ಕ್ಯಾಸ್ಟ್ ಸೆನ್ಸಸ್ ಅಂಡ್ ಪ್ರೊಪೋರ್ಷನೇಟ್ ರಿಸರ್ವೇಶನ್ ಅಂತ. ಪ್ರೊಪೋರ್ಷನೇಟ್ ರಿಸರ್ವೇಶನ್ ಅಂತ ಅಂದ್ರೆ 5.25ಕ್ಕೆ ಪೂರಕವಾಗಿ ನಮಗೆಲ್ಲ ಕಡೆ ಸಿಗ್ಬೇಕು ತಾನೆ? ಸಿಗ್ತಾ ಇದೆಯಾ? ಏಕೆ ಏಡಿಲಿರಂತ ವಲಯರ್ನ ಮಾದಿಗರ ಗುಂಪಿನಲ್ಲಿ ತಗೋಬಹುದು ಅನ್ನೋಂತ ಆದೇಶ ಇನ್ನೂ ಜೀವಂತವಾಗಿದೆ. ಬಡ್ತಿಗೆ ಡಿಪಿಆರ್ ಆದೇಶ ಮಾಡಿಲ್ಲ, ಎಲ್ಲ ವಲಯರು ತಗೋತಾ ಇದ್ದಾರೆ, ಬೋವಿ ಲಂಬಾಣಿಯವರು ತಗೊಂತಾ ಇದ್ದಾರೆ. ಯಾವ್ಯಾವ ನೌಕರಿಗಳು ಕಾಲ್ ಮಾಡ್ತಾ ಇದ್ದೀರಾ, ಎಲ್ಲೂ ಕ್ಲಾರಿಟಿನೇ ಕೊಡ್ತಾ ಇಲ್ಲ. ಬೀದಿಲ್ ಬೀಳ್ತಾ ಇದ್ದಾರೆ ಮಾದಿಗ ಸಮಾಜದವರು. ಈ ತರ ಗೊಂದಲ ಮಾಡಿರಂತ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ಒಳ ಮೀಸಲಾತಿ ಪರ ಇದೆಯಾ? ಇನ್ನು ಮುಂದುವರೆದು ಅಂಬೇಡ್ಕರ್ ಅಂತ ಬಹಳ ಜನ ದಲಿತ್ ಲೀಡರ್ಸ್, ಮಾದಿಗ ವಲಯ ಅನ್ನಲ್ಲ, ಯಾಕಂದ್ರೆ ದಲಿತ್ ತಾನೆ, ಬಹಳ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು ಇತರ ಸಮಾಜದವ್ರನ್ನ ಎದುರ್ಸಕ್ ಇಟ್ಕೋತಾರೆ ಹೊರತು ಅಂಬೇಡ್ಕರ್ ಸಿದ್ಧಾಂತನ ಮುಂದೆ ತಗೊಂಡು ಹೋಗಕ್ಕಲ್ಲ. ಬಹಳಷ್ಟು ಜನ ಅಂಬೇಡ್ಕರ್ ಫೋಟೋನ ಇಟ್ಕೊಳ್ಳೋದು ಯಾಕೆ ಅಂತ ಅಂದ್ರೆ, ಅಂಬೇಡ್ಕರ್ ತತ್ವ ಸಿದ್ಧಾಂತನ ಇತರರಿಗೆ ತಲುಪಿಸಿ ಅವ್ರಿಗೂ ಪ್ರೇರೇಪಣೆ ಸಿಗ್ಲಿ ಅನ್ನಂತ ಹೆಜ್ಜೆಗಲ್ಲ, ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಎದುರ್ಸಕ್ಕೆ. ಯಾಕೆ ಆ ಎದುರ್ಸಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ಒಳ ಮೀಸಲಾತಿ ಯಾರಿಗೆ ಕೊಡಬೇಕು ಅಂತ ಅಂದ್ರೆ ದ ಮೋಸ್ಟ್ ಬ್ಯಾಕ್ವರ್ಡ್ ಇನ್ ದ ಸಿಸ್ಟಮ್ ಅವ್ರಿಗೆ ಕೊಡಬೇಕು ಅಂತ. ಸಮಾಜದಲ್ಲಿ ಬಹಳ ಹಿಂದುಳಿದವರು ಯಾರಿದ್ದಾರೆ ಅವ್ರಿಗೆ ರಿಸರ್ವೇಶನ್ ಕೊಡಬೇಕು ಅನ್ನಂಥದ್ದೇನೆ ಮೀಸಲಾತಿ. ಒಳ ಮೀಸಲಾತಿ ಅಂತ ಅಂದ್ರೆ ಪರಿಸ್ಥಿತಿ ಜಾತಿನಲ್ಲಿ ಯಾರು ಹಿಂದುಳಿದಿದ್ದಾರೆ ಅವ್ರಿಗೆ ತಾನೇ ಕೊಡಬೇಕು. ಸಿಂಪಲ್ ಕಾಮನ್ ಸೆನ್ಸ್. ಮೀಸಲಾತಿ ಕೊಟ್ಟಿರೋಂಥದ್ದು ನೀವು ಸಮಾಜದಲ್ಲಿ ಪರಿಸ್ಥಿತಿ ಜಾತಿ ಹಿಂದುಳಿದಿದೆ ಅಂತ ಅಂದ್ರೆ ಒಳ ಮೀಸಲಾತಿ ಕೊಡಬೇಕಾಗಿರೋದು ಮೀಸಲಾತಿಲಿ ಇರೋರು ಹಿಂದುಳಿದವ್ರಿಗೆ ತಾನೇ ಒಳ ಮೀಸಲಾತಿ ಕೊಡಬೇಕು. ಇದೇ ತಾನೇ ಸುಪ್ರೀಂ ಕೋರ್ಟ್ ಹೇಳಿರೋದು, ಇದೇ ತಾನೇ ಮೀಸಲಾತಿಯ ಮೂಲ ಉದ್ದೇಶ. ಅಂಬೇಡ್ಕರ್ ಅಂತ ಈ ಡೋಂಗಿ ಕೆಲವರು ಅಂಬೇಡ್ಕರ್ ರೈಟ್ಸ್ ಅಂತ ಹೇಳ್ಕೊತಾರಲ್ಲ, ಯಾರು ಒಬ್ರು ಪರಿಸ್ಥಿತಿ ಜಾತಿ ಒಳಗಡೆ ಒಳ ಮೀಸಲಾತಿನಲ್ಲಿ ಕಟ್ಟ ಕಡೆಯ ಸಮಾಜ, ಹಿಂದುಳಿದ ಸಮಾಜ, ಅವ್ರಿಗೆ ಕೊಡ್ರಿ ಅಂತ ವಾದ ಮಾಡೋದ್ ನಿಮ್ ಮುಂದೆ ಏನಾದ್ರು ಪ್ರಶ್ನೆಯಲ್ಲಿ ಬಂದು ಮಾತಾಡಿದ್ದಾರೆ ಯಾರಾದ್ರು? ಇವ್ರ ಹೆಂಗ್ ಅಂಬೇಡ್ಕರ್ ವಾದಿಗಳಾಗ್ತಾರೆ? ಎರಡನೇದು, ಕಾಂಶಿರಾಮ್ಜಿ ಅವರು ಒಂದು ವಾದ ಮಾಡ್ತಾರೆ, ಜಿಸ್ಕಿ ಜಿತ್ನಿ ಸಂಖ್ಯಾದಾರಿ ಉಸ್ಕಿ ಉತ್ನಿ ಹಿಸ್ಸೆದಾರಿ ಅಂತ. जिसकी जितनी संख्येदारी उसकी उतनी हिस्सेदारी ಅಂತ. ಯಾರದು ಎಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ಪೂರಕವಾಗಿ ಅವ್ರಿಗೆ ಮೀಸಲಾತಿ ಕೊಡಬೇಕು, ಹಿಸ್ಸೆದಾರಿ ಕೊಡಬೇಕು, ಅವ್ರ ಭಾಗ ಕೊಡಬೇಕು ಅಂತ. ಇದಕ್ಕೆ ಹೇಳದ್ ನಾನು, ಡೋಂಗಿ ಅಂಬೇಡ್ಕರ್ ವಾದಿಗಳು, ಡೋಂಗಿ ಕಾಂಶಿರಾಮ್ ವಾದಿಗಳು ಇಲ್ಲಿ ಕೂತಿರೋರು ನಾವೆಲ್ಲ ಹೇಳ್ತೀವಿ, ಪರಿಸ್ಥಿತಿ ಜಾತಿನಲ್ಲಿ ಇತರ ಸಮಾಜಕ್ಕೆ 0.1% ತೊಂದರೆ ಆಗೋದು ಬೇಡ, ವಲಯರ್ಗೂ ತೊಂದರೆ ಆಗೋದು ಬೇಡ, ಬೋವಿ ಲಂಬಾಣಿಯವ್ರಿಗೂ ತೊಂದರೆ ಆಗೋದು ಬೇಡ. 5.25 5.25 4.50 ಅಂತ ಏನಿದೆ ಹಂಗಂಚಿ ಮಾದಿಗರಿಗೆ ಇತರ ಗುಂಪಿನಲ್ಲಿ, ಅದು ವಲಯರ್ ಗುಂಪಿನಲ್ಲಾಗ್ಲಿ ಅಥವಾ ಬೋವಿ ಲಂಬಾಣಿ ಗುಂಪಿನಲ್ಲಾಗ್ಲಿ, ಮಾದಿಗ ಯಾರು ಒಬ್ಬ ಅನುಕೂಲ ಪಡ್ಕೊಂಡ್ರೆ ಒದ್ದಿ ಅಂತ ಮಾದಿಗನ್ನ ಒಳಗಾಕಿ ಅಂತ ಹೇಳ್ತೀವಿ. ನಾವ್ ಹೇಳ್ತೀವಿ ಇಲ್ಲಿರೋರು. ಒಲೆಯರ್ ನೀವ್ ಹೇಳ್ತೀರಾ? ಒಲೆಯರ್ ಹೇಳ್ತೀರಾ? ನಾನು ಹೇಳ್ತಾ ಇದ್ರಲ್ಲಿ ಈ ತರ ಹೇಳಿ ನೋಡೋಣ, ಬಂದು ಮಾಧ್ಯಮದ ಮುಂದೆ
ಬರೀ ಮಾಧ್ಯಮದ ಮುಂದೆ ನಾವೆಲ್ಲ ಅಣ್ಣ ತಮ್ದಿರು ಅಂತ ಭಾಷಣ ಮಾಡಿ ಕೊಡಿ ಇದೊಂದು ಸ್ಟೇಟ್ಮೆಂಟ್ ನೋಡೋಣ ಬಂದು. ಏನು ಕೊಡಲ್ಲ. ಹೆಸರಿಗೆ ಮಾತ್ರ ಬಹುತೇಕ, ಎಲ್ಲರೂ ಅಂತ ಹೇಳಲ್ಲ ನಾನು, ಬಹುತೇಕ ಎಲ್ಲರ ಅಂಬೇಡ್ಕರ್ ವಾದಿಗಳು, ಎಲ್ಲ ಕಾಂಚೀರಾಮ್ ಹಿಂಬಾಲಿಕರು, ನಡ್ಕೊಳ್ಳೋದು ಮಾತ್ರ ಡೋಂಗಿ ಅಂಬೇಡ್ಕರ್ ವಾದಿಗಳು, ಡೋಂಬಿ ಕಾಂಚೀರಾಮ ವಾದಿಗಳು ಅಂತ. ಇಷ್ಟು ವಿಚಾರನ ಪ್ರಸ್ತಾವನೆ ಮಾಡಿ ನಾನು ಈ ರಾಹುಲ್ ಗಾಂಧಿ ವಿಚಾರ ಹೇಳಿದ್ರೆ ನಾ ಕಾಂಗ್ರೆಸ್ ವಿರೋಧಿನ? ರಾಹುಲ್ ಗಾಂಧಿ ಹೇಳ್ಬೇಕು. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ನೋಡಪ್ಪ, ನಾ ಹೇಳಿದ್ವಿ 2023ರಲ್ಲಿ ಪ್ರೊಪೋರ್ಷನಲ್ ರಿಸರ್ವೇಶನ್ ಕೊಡಬೇಕು ಅಂತ, ನೀವು ಕೊಡಕ್ಕಾಗಿಲ್ಲ ಅಂದ್ರೆ ನೀನು ಸೀಟ್ ಖಾಲಿ ಮಾಡಪ್ಪ ಅಂತ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ಗೆ ಹೇಳಬೇಕು, ಬೇರೆಯವ್ರಿಗಲ್ಲ. ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ತುರ್ತಾಗಿ ಮಾದಿಗರಿಗಾಗಿರೋ ಅನ್ಯಾಯನ ಸರಿಪಡಿಸಲಿಲ್ಲ ಅಂತ ಅಂದ್ರೆ, ಅದು ಬಹಳ ಸ್ಪಷ್ಟವಾಗಿ DPR ಇಂದ ಆದೇಶಗಳು ಹೊರಡಲಿಲ್ಲ ಅಂದರೆ, ಯಾಕಂದ್ರೆ ಯೂನಿವರ್ಸಿಟಿಗೆ ಹೋಗಿ ಅವ್ರು ಹೇಳ್ತಾರೆ DPR ಇಂದ ಆದೇಶ ಬಂದಿಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಹೋಗಿ DPR ಇಂದ ಆದೇಶ ಬಂದಿಲ್ಲ, ಆ ಮಕ್ಕಳು ಅಡ್ಮಿಷನ್ಸ್ ಗಳಿಗೆ ಪರದಾಡ್ತಾರೆ, DPR ಆದೇಶ ಬಂದಿಲ್ಲ, ಯೂನಿವರ್ಸಿಟಿ ಸ್ಟೂಡೆಂಟ್ಸ್ PhD ಫೆಲೋಶಿಪ್ಸ್ಗೆ ಪರದಾಡ್ತಾರೆ, DPR ಆದೇಶ ಬಂದಿಲ್ಲ. DPR ನ ಈ ಮಾದಿಗ ಸಮಾಜಕ್ಕೆ ಮರಣ ಶಾಸನಗಳನ್ನ ಬರೀಲಿಕ್ಕೆ ಈ ಸರ್ಕಾರ ಇಟ್ಕೊಂಡಿದೆ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯನವರೇ ದಿಕ್ ತಪ್ಪಿಸಿ ಇವರು ಬರೆದಾಗ ಇನ್ DKಗೆ ದಿಕ್ ತಪ್ಪಿಸಿ ಬರೆಯೋದು ಯಾವ ದೊಡ್ಡ ವಿಚಾರ? ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ಈ ಮಾದಿಗ ಸಮಾಜಕ್ಕಾಗಿರೋಂಥ ಅನ್ಯಾಯನ ಸರಿಪಡಿಸಬೇಕು ಅಂತ. ಇದು ಯಾವ್ಯಾವ ಕೆಲಸಕ್ಕೆ, ಯಾವ್ಯಾವ್ದು ಅಡ್ಮಿಷನ್ಗೆ, ಯಾವ್ದ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ವಿಚಾರ, ಮುಖ್ಯವಾದ ವಿಚಾರ. ಇವತ್ತು ರಾಹುಲ್ ಗಾಂಧಿದು ಈ ಸ್ಟೇಟ್ಮೆಂಟ್ ನಾನು ನಿಮ್ಗೆ ಓದ್ದೆ. ಈ ಮಿನಿಸ್ಟ್ರಿ ಎಕ್ಸ್ಪಾನ್ಷನ್ಗೆ ಫಸ್ಟ್ ಆಗ್ಬೇಕದು, ಈ ಮಿನಿಸ್ಟ್ರಿ ಎಕ್ಸ್ಪಾನ್ಷನ್ಗೆ ಫಸ್ಟ್ ಆಗ್ಬೇಕದು. ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಅನ್ನ ಪರಿಸ್ಥಿತಿ ಜಾತಿಯವರಿಗೆ ಮಿನಿಸ್ಟ್ರಿ ಕೊಡೋದ್ರಲ್ಲಿ ಸಮರ್ಥಿಸ್ಕೋಬೇಕು. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೋಮ್ ಕೊಟ್ಟಿದ್ದೀರಾ, ITBT ಕೊಟ್ಟಿದ್ದೀರಾ. ಪರಮೇಶ್ವರ್ ಅವ್ರಿಗೆ ಡೆಪ್ಯೂಟಿ CM ಕೊಟ್ಟಿದ್ದೀರಾ, ರೆವಿನ್ಯೂ ಕೊಟ್ಟಿದ್ದೀರಾ. KH ಮುನಿಯಪ್ಪನವ್ರಿಗೆ ಹಿಂದೆ ಇದ್ದಿದ್ದೇನೆ ದ ಮೋಸ್ಟ್ ಸೀನಿಯರ್ ಮ್ಯಾನ್ ಮಾದಿಗರಲ್ಲಾದ್ರೂ ಸಹ ಆಹಾರ ಸಚಿವರನ್ನೇ ಮುಂದುವರಿಸಿದ್ದೀರಾ. ಪ್ರಿಯಾಂಕಾ ಖರ್ಗೆ ಎಷ್ಟು ಜೂನಿಯರು KH ಮುನಿಯಪ್ಪನವ್ರಿಗೆ, ಅವ್ರಿಗೆ ಹೋಮ್ ಕೊಡ್ತೀರಾ ಅಡಿಷನಲ್ ಆಗಿ. ಪರಮೇಶ್ವರ್ ಅವರು ಜೂನಿಯರ್ ಮುನಿಯಪ್ಪನವ್ರಿಗೆ, ಅವ್ರಿಗೆ ಡೆಪ್ಯೂಟಿ CM ಕೊಡ್ತೀರಾ. ನಿಮ್ಮ 5.25 5.25 4.50 ಎಲ್ಗೋಯ್ತು? ಗಾಳಿಗೆ ತೂರಿಲ್ವಾ ನೀವು? ಈ ಕಾಂಗ್ರೆಸ್ ಸರ್ಕಾರ ಮಾದಿಗರ ಪರ ಇದೆಯಾ? ಕಾಂಗ್ರೆಸ್ ಸರ್ಕಾರ ಮಾದಿಗರ ವಿರೋಧಿ ಅಂದ್ರೆ ನಾನು ತಪ್ಪ? ಈ ಏನು 28ಕ್ಕೆ ಅಡಿಷನಲ್ ಎಕ್ಸ್ಪಾನ್ಷನ್ ಆಫ್ ಕ್ಯಾಬಿನೆಟ್ ಆಗುತ್ತೆ, ವಲಯ ಸಮಾಜಕ್ಕೆ ಕೊಟ್ಟಂಗೆನೆ ಮಾದಿಗ ಸಮಾಜಕ್ಕೆ ಕೊಡಬೇಕು. ಬೋವಿ ಲಂಬಾಣಿಯವರಿಗೆ ಕೊಟ್ಟಂಗೆನೆ ಮಾದಿಗ ಸಮಾಜಕ್ಕೆ ಕೊಡಬೇಕು. ನಾನೇನ್ ಭಾವನಾತ್ಮಕ ಹೇಳಿಕೆ ಕೊಡ್ತಿಲ್ಲ ಇಲ್ಲಿ. ಕಾನೂನಿನಲ್ಲಿ ಮಾನ್ಯತೆ ಪಡೆದಿರಂತ ಸುಪ್ರೀಂ ಕೋರ್ಟ್ನ ಹೇಳಿಕೆ, ಅದನ್ನು ಒಪ್ಕೊಂಡು ಸರ್ಕಾರ ಮಾಡಿರಂತ ಆದೇಶ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ನಾನು. 5.25 ಮಿನಿಸ್ಟ್ರಿ ನೀವು ವಲಯರಿಗೆ, ಮಾದಿಗರಿಗೆ, ಬೋವಿಗೆ 5.25 5.25 4.50 ಹೆಂಗ್ ಮಾಡ್ಲಾ ಅಂದ್ರೆ ಮತ್ತೆ ಮಾದಿಗ ಸಮಾಜ ಬೀದಿಗಿಳಿದು ಈ ಸರ್ಕಾರದ ವಿರುದ್ಧ ಹೋರಾಟನ ಹಮ್ಕೋತೀವಿ. ಆಮೇಲೆ ಹಿಂದೆ ಇದ್ರು ಪ್ರಿಯಾಂಕಾ ಖರ್ಗೆ ರಿಪೀಟ್ ಮಾಡಿದ್ರಿ, ಹಿಂದೆ ಇದ್ರು ಪರಮೇಶ್ವರ್ ರಿಪೀಟ್ ಮಾಡಿದ್ರಿ. ಅದೇ ಮಾದಿಗ ಸಮಾಜದಲ್ಲಿ ಹಿಂದೆ ಇದ್ದಂತ KH ಮುನಿಯಪ್ಪನವ್ರಿಗೆ ಅದೇ ಲೆಸರ್ ತೂಕ ಇರೋಂತ ಖಾತೆನ ಕೊಟ್ರಿ. RV ತಿಮ್ಮಾಪುರ್ ಅವರು ಇದ್ದವ್ರನ್ನು ತೆಗೆದುಹಾಕಿದ್ದೀರಾ. RV ತಿಮ್ಮಾಪುರ್ ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಇಫ್ ಇಟ್ ಇಸ್ ಓನ್ಲಿ ದ ರಿಪಿಟೇಷನ್,
ಏನ್ ಪ್ರಿಯಾಂಕಾ ಖರ್ಗೆ ಅವರು ಆರ್ ಬಿ ತಿಮ್ಮಾಪುರ್ ಕೆ ಎಚ್ ಮುನಿಯರಪ್ಪಗಿಂತ ಸೀನಿಯರಾ? ಬರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಅಂತ ತಾನೇ ಕೊಟ್ರದವ್ರಿಗೆ? ಅದು ಸೀನಿಯಾರಿಟಿನಾ? ಅದು ಜನಸಂಖ್ಯೆನಾ? ರಾಜ್ಯದಲ್ಲಿ ಜನಸಂಖ್ಯೆಲೂ ಮಾದಿಗರೇ ನಂಬರ್ 1. ಮತ್ತೆ ಯಾವ ಯಾರ್ಡ್ ಸ್ಟಿಕ್, ಯಾವ ಪ್ಯಾರಾಮೀಟರ್ಸ್ ಮೇಲೆ ಕೊಟ್ಟಿದ್ದೀರಾ ನೀವು? ನೀವು ಪ್ಯಾರಾಮೀಟರ್ಸ್ ಕೊಟ್ಟಿರಂತದ್ದು ನಿಮ್ ರಾಹುಲ್ ಗಾಂಧಿ ಹೇಳಿಕೆಗೆ ವಿರೋಧ ಇಲ್ವಾ? ಇದು ನಿಮ್ ರಾಹುಲ್ ಗಾಂಧಿ ಕೊಟ್ರ ಹೇಳಿಕೆಗೆ. ಸೊ ಈ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಪಂಗಡ, ಮೈನಾರಿಟೀಸ್ ಪರ ಇದೆಯಾ? ಇದು ಡೋಂಗಿವಾದ. ಹಾಗಾಗಿ ಮುಂದೆ ನಡೆಯುವಂತ ಕ್ಯಾಬಿನೆಟ್ ನಲ್ಲಿ, ಎಕ್ಸ್ಪಾನ್ಷನ್ ನಲ್ಲಿ ವಲಯ ಸಮಾಜಕ್ಕೆ, ಬೋವಿ ಲಂಬಾಣಿಗೆ ಮತ್ತು ಮಾದಿಗರಿಗೆ 5.25, 5.25, 4.50 ತರ ಹಂಚಬೇಕು. ಇಲ್ಲ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ವಿರೋಧಿ ಅಂತ ನಾವ್ ಹೇಳೋದಲ್ಲ, ಅವ್ರ ಹೆಜ್ಜೆನಲ್ಲೇ ಅದನ್ನ ಸ್ಪಷ್ಟಪಡಿಸ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಒಂದು ಪ್ರೆಸೆಂಟೇಷನ್ ನ ಮುಗಿಸ್ತೀನಿ. ಏನಾದ್ರು ಕ್ವಶನ್ಸ್ ಇದ್ರೆ ದಯಮಾಡಿ ಕೇಳಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.